ಹಾಯ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಎಷ್ಟೊಂದು ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅಂಬಿ ಹಾಯ್ ಎಲ್ಲರಿಗೂ ನಮಸ್ತೆ. ಏನೋ ಮೊಟ್ಟೆ ಸಾರು ಮಾಡ್ತಾಳೆ ಅಂತ ನೋಡ್ರಿ ಮಾಡ್ತೀನಿ ಆಯಿತಾ. ಅದಕ್ಕೂ ಮುಂಚೆ ಗೈಸ್, ಅಂಬಿ ಏನೋ ತಂದವನೇ 2 ತಿಂಗಳಾದ್ಮೇಲೆ ತಿಂತಾ ಇದ್ದೀನಿ ಪಾನಿಪುರಿ. ಸೊ ಫಸ್ಟ್ ಪಾನಿಪುರಿ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಪಾನಿಪುರಿ 2 ತಿಂಗಳವರೆಗೂ ಕಾಯ್ದಿದ್ದೀನಿ. ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತಂದುಕೊಟ್ಟಿರಲಿಲ್ಲ. ಸೊ ಪಾನಿಪುರಿ, ಗರ್ಲ್ಸ್ ಎಮೋಷನ್. ಪಾನಿಪುರಿ ಇಸ್ ನಾಟ್ ಜಸ್ಟ್ ಎವರ್, ಇಟ್ಸ್ ಅನ್ ಎಮೋಷನ್. ಅಪ್ಪ ಬೇಡಪ್ಪ, ನಮ್ಗೆ ಈ ಪಾನಿಪುರಿ ಇವೆಲ್ಲ ಇಷ್ಟ ಆಗಲ್ಲ. ನಮ್ಗೇನಿದ್ರು ಟೀ. ನಮ್ಮ ಹುಡುಗರಿಗೆ ಎಲ್ಲರಿಗೂ ಟೀ. ಎಲ್ಲ ಕಮೆಂಟ್ ಮಾಡಿರಿ ಟೀ ಯಾರಿಗೆ ಬೇಕು ಅಂತ. ಟೀ ಲವರ್ಸ್, ಪಾನಿಪುರಿ ಲವರ್ಸ್ ಕಮೆಂಟ್ ಮಾಡಿ. ಎಲ್ಲ ಟೀ ಲವರೇ ಜಾಸ್ತಿ ಕಣೆ ನೋಡ್ರಿ. ಪಾನಿಪುರಿ ಲವರ್ ಹೌದಾ, ಗೊತ್ತಾಗುತ್ತೆ. ಸೊ ತಿಂದಾದ್ಮೇಲೆ ಮೊಟ್ಟೆ ಸಾಂಬಾರು ಮಾಡೋಣ. ಓಕೆ ಬನ್ನಿ. ನಾವೇ ಸುಮ್ಮನೆ ಕೂತ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಏನೋ ಮೊಟ್ಟೆ ಸಾಂಬಾರು ಮಾಡ್ತಾಳಂತೆ, ನೋಡೋಣ. ಇಷ್ಟೇ ಮದುವೆ ಆದಾಗಲೇ ಇದೇ ಫಸ್ಟ್ ಟೈಮ್ ಸಾಂಬಾರು ಕೇಳಿದ್ದು. ನೋಡೋಣ, ಚೆನ್ನಾಗಿ ಮಾಡಿದ್ರೆ ದೇವರೇ ಗಟ್ಟಿ. ಓಕೆನಾ? ನೋಡು, ಇವ್ರ ಕಡೆ ಎಲ್ಲ ಬರೀ ರೊಟ್ಟಿ ಅದು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮೊಟ್ಟೆ ಸಾಂಬಾರು, ಬಸ್ಸಾಂಬಾರು, ಮುದ್ದೆ. ಯಾಕಂದ್ರೆ ನಮ್ಮ ಕಡೆ ರೊಟ್ಟಿ ಮಾಡ್ತಾರೆ ಅಂದ್ರೆ ಅದೇ ನಮ್ದು ಸ್ಟ್ರೆಂತು. ಓಕೆನಾ? ಎಲ್ಲರಿಗೂ ಗೊತ್ತು ರೊಟ್ಟಿ, ಜೋಳದ ರೊಟ್ಟಿ ಅಂದ್ರೆ ಏನು ಅಂತ. ಅದಕ್ಕೆ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಅದನ್ನು ತಿಂದು ಟೇಸ್ಟ್ ನೋಡಾಯ್ತಾ? ನೋಡೋಣ. ಅದನ್ನ ನಾನು ನೋಡಿ ಹೇಳ್ತೀನಿ ಜನಕ್ಕೆ. ಅದು ಚೆನ್ನಾಗಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ಆಮೇಲೆ ಮನೇಲಿ ಉಗಿಸ್ಕೊಂಡ್ಬಿಡ್ತೀರ. ಅದಕ್ಕೋಸ್ಕರ ನಾನು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ? ನೋಡೋಣ ತಿಂದ್ಬಿಟ್ಟು ಆಮೇಲೆ ನಾನು ನಿಮ್ಗೆಲ್ಲ ಹೇಳ್ತೀನಿ. ಅಷ್ಟ ಗಂಟ ಅವಳಿನ್ನ ಪಾನಿಪುರಿ ತಿನ್ನೋದ್ರಲ್ಲ, ಅವಳೆ ಇನ್ನು ಯಾವಾಗ ಮೊಟ್ಟೆ ಸಾರು ಮಾಡ್ತಾಳೆ ಗೊತ್ತಿಲ್ಲ. ಟೈಮ್ ಹಿಡಿತೆ ಮಾಡ್ತೀನಿ. ಸ್ವಲ್ಪ 2 ತಿಂಗಳಾದ್ಮೇಲೆ ಪಾನಿಪುರಿ ತಿಂದಿದ್ದೀನಿ. ಸೊ ಸಮಾಧಾನವಾಗಿರು. ಮಾಡ್ತೀನಿ. ಇವ್ರ ಟೈಮ್ 7:30. ಹಾಂ, ಒಂದು 7:30 ಅಂದರೆ ಒಂದು 8-8:30 ಅಷ್ಟಲ್ಲಿ ಮಾಡ್ತಾಳೆ ಅನ್ಕೋತೀನಿ ನನಗೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೂ ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಅದಾದ್ಮೇಲೆ ಅನ್ನ ಆಗಿದ ತಕ್ಷಣ ನಾನು ಬ್ಲಾಕ್ ಈ ಸಲ ಮೊಟ್ಟೆ ಸಾರು ಮಾಡ್ತೀನಿ ಅಂತ ಹೇಳೋಳೆ. ಓಕೆ ಅಂತ ಒಪ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನೇ ಬೇಕು ನನಗೆ. ನೋಡೋಣ ಅದು ಇವಳು ಹೆಂಗೆ ಮಾಡ್ತಾಳೆ ಅಂತ. ನಮ್ಮ ಅಮ್ಮನ ಥರ ಎಲ್ಲ ಮಾಡೋಕ್ಕಾಗಲ್ಲ, ಆದರೂ ಒಂದು ನೋಡೋಣ, ಒಂದು ರೇಂಜ್ ಮಾಡ್ತಾಳೆ ಅನ್ಕೊಂಡಿದ್ದೀನಿ. ನಾನು ಯಾವತ್ತೂ ರೊಟ್ಟಿ ಮಾಡಿಲ್ಲ. ಇವರು ರೊಟ್ಟಿ ಬಡಿಯೋ ಸೌಂಡ್ ರೋಡ್ವರೆಗೂ ಕೆಲ್ಸುತ್ತೆ ಗೈಸ್. ಅದೇ ಕಣೆ, ಅದೇ ಟ್ರೆಂಡ್ ಕಣೆ. ಅಂದ್ರೆ ನನಗೆ ಯಾವತ್ತೂ ಅಲ್ಲಿವರೆಗೂ ರೊಟ್ಟಿ ತಟ್ಟಿಲ್ಲ. ಅವ್ರದೆಲ್ಲ ಮುದ್ದೆ ತಿಂತಾರೆ. ನಮ್ಮ ಕಡೆ ಎಲ್ಲ ಮುದ್ದೆ ಉಪ್ಸಾರು, ಬಸ್ಸಾರು. ಇವ್ರ ಕಡೆ ರಾಗಿ ರೊಟ್ಟಿ, ಪಲ್ಯ. ಎಲ್ಲ ಕಣೆ, ರಾಗಿ ರೊಟ್ಟಿ ಎಲ್ಲ ಕಣೆ, ಜೋಳದ ರೊಟ್ಟಿ. ಸೊ ಜೋಳದ ರೊಟ್ಟಿ ಬ್ಲಾಗ್ ಬೇಕಂತಂದ್ರೆ, ಅದು ನಾನ್ ಜೋಳದ ರೊಟ್ಟಿ ಬ್ಲಾಗ್ ಮಾಡೋದ್ ಬೇಕಂತಂದ್ರೆ ಕಮೆಂಟ್ ಮಾಡ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಇಟ್ಟಿದ್ದೀನಿ. ಸೊ ಇವಾಗ ಏನೇನ್ ಹಾಕ್ಬೇಕಂತ ಹೇಳ್ತೀನಿ. ಹತ್ರ ಆಗ ತೋರಿಸ್ಬೇಕಲ್ವಾ ಈಗ. ಸೊ ಎಣ್ಣೆ ಬಿಸಿ ಆದ್ಮೇಲೆ ನಾನಿವಾಗ ಟೊಮೊಟೊ, ಜಾಸ್ತಿ ಎಣ್ಣೆ ಕಾಯ್ದು ಕಣೆ, ಬಿಡು ಕಾಯ್ದು ಚೆನ್ನಾಗಿ ಕಾಯ್ದು ಬೇಗ ಈರುಳ್ಳಿ, ಮಾತಾಡು ಇರು ಆಗ್ತಾ ಹೇಳ್ತೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ ಒಂದು 3 ತೊಗೊಂಡಿದ್ದೀನಿ. 3 ಚಕ್ಕೆ, 3 ಲವಂಗ, 4 ಕರಿಬೇವು, 4 ಎಲೆ ಕರಿಬೇವು, ಆಮೇಲೆ 2 ಗೋಡಂಬಿ. ಸೊ ಇಷ್ಟನ್ನ ಅದು ಕೊತ್ತಂಬರಿ ಸೊಪ್ಪು ಹಾಕಲ್ವೇನೆ? ಅದು ಲಾಸ್ಟ್ ಟೈಮ್ ಮಿಕ್ಸಿ ಹಾಕ್ಬೇಕಾರೆ. ಇದನ್ನ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಬನ್ನಿ ಬಾಯಿ ಫ್ರೈ ಮಾಡೋದು. ಫ್ರೈ ಮಾಡೋದೇನು ತೊಗೊಂಡಿಲ್ಲ ಕೇಳಿಸ್ತೈತೆ. ಹೀಗೆ ಮಾತಾಡ್ಕೊಂಡು ಹೇಳು, ಹಂಗೆ ಜನಕ್ಕೆ ಬೋರ್ ಅನಿಸ್ಬಾರ್ದು. ಬೋರ್ ಅನ್ಸೋದಲ್ಲ, ನೀನು ಮಾತಾಡು. ನೀನು ಖಾಲಿ ಇದೆಯಾ? ನಾನಾದರೆ ಅಡುಗೆ ಮಾಡ್ತಾ ಇದ್ದೀನಲ್ವಾ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾಗ ಹಾಕ್ಬೇಕು. ಇವನು ಜಾಸ್ತಿ ಕಾಯ್ದೆ ಕಣೆ ಅಂತ ಅಂತಾನೆ. ಬೇಗ ಬೇಯಬೇಕಲ್ವ ಅದು. ಸೊ ಇವಾಗ ಅದು ಬೇಗ. ನೆಕ್ಸ್ಟ್ ಏನು ಹಾಕ್ತೀಯಾ? ಇಷ್ಟನ್ನ ಫ್ರೈ ಮಾಡೋಣ ನೀಟಾಗಿ. ಫ್ರೈ ಮಾಡಬೇಕದು. ಫ್ರೈ ಮಾಡಿ. ಮೊಟ್ಟೆ ಸಾರು ಮಾಡ್ತಿದ್ಯಾ ಇಲ್ಲ ಮಟನ್ ಮಾಡ್ತಿದ್ಯಾ? ಮೊಟ್ಟೆ ಸಾಂಬಾರ. ನೋಡಪ್ಪ, ನೋಡಿ ಫ್ರೆಂಡ್ಸ್, ಗೊತ್ತಾಯ್ತಲ್ವ ಏನೇನು ಹಾಕಿದ್ದೀನಿ ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, 3 ಚಕ್ಕೆ, 3 ಲವಂಗ, ಎಣ್ಣೆ ಜಾಸ್ತಿ ಆಗಿರೋಂಗಿಲ್ಲ, 4 ಕರಿಬೇವು. ಅದನ್ನ ಅದಕ್ಕೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ಎಣ್ಣೆನ ಇಲ್ಲೇ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಇಟ್ಕೊಡ್ತೀನಿ ಅಲ್ವಾ. ಸೊ ಸರಿ, ನಾನು ಯಾವತ್ತಾನೆ ನಿನಗೆ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಅಡುಗೆ ಮಾಡಿದ್ದೀನಿ. ನಮ್ಮ ಮನೇಲಿ ಏನಿಲ್ಲ, ಯಾಕಂದರೆ ಇವಾಗ ಹೊಸ ಮನೆ ಇದು ಒಂಥರ. ನೆಕ್ಸ್ಟ್ ಮನೆ ಫುಲ್ ವೀಡಿಯೋ ತೋರಿಸ್ತೀವಿ. ಸದ್ಯಕ್ಕೆ ಇದು ಇಷ್ಟೇ ತೋರಿಸ್ತಾ ಇರೋದು. ಯಾಕಂದ್ರೆ ಏನಿಲ್ಲ, ಗ್ಯಾಸೇ ಗಲೀಜಾಗ್ಬಿಡ್ತು, ಎಣ್ಣೆ ಸಿಡಿದ್ಬಿಟ್ಟು. ಏನಾದರೂ ಒಂದು ಅಡುಗೆಲಿ ಎಡವಟ್ಟು ಇದ್ದೇ ಇರುತ್ತೆ ಅನ್ನೋದು
ಅಲ್ವಾ, ಸೊ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನಾನು ಏನು ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ದೊಡ್ಡ ಸೈಜ್ ಟೊಮೊಟೊ, 4 ಕರಿಬೇವಿನ ಎಲೆ, 2 ಗೋಡಂಬಿ, 3 ಚಕ್ಕೆ, 3 ಲವಂಗ, ಇಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ನೀವು ಮನೇಲಿ ಮಾಡಿದಾಗ ಏನೋ ಚೆನ್ನಾಗಾಗಲಿ ಅಂದ್ರೆ ಅವಳು ಕಮೆಂಟ್ ಹಾಕಿ ಬೈರಿ, ಹೇಳ್ತೀನಿ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ನಂಬಿ ನನ್ನ. ಚೆನ್ನಾಗೇ ತಿಂತಾನೆ ಮಾಡುವಾಗ. ನೋಡೋಣ ಇವತ್ತು ಗೊತ್ತಾಗುತ್ತಲ್ಲ. ಬರೀ ಮುಖ ಯಾಕೆ ತೋರಿಸ್ತಿದ್ಯಾ ನೀನು? ಅವಾಗೇನೋ ಫಿಲ್ಟರ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೆ. ಚೆನ್ನಾಗಿ ಹುರ್ಕೊಂಡೆ. ಇವಾಗ ಇದನ್ನೆಲ್ಲ ನಾನು ತಗೊಂಡಿದ್ದೀನಿ. ಆಚೆ ಬಾ, ಹತ್ರ ಬಾ. ಸೊ ಇವಾಗ ಇದೇ ಎಣ್ಣೆಗೆ ನೆಕ್ಸ್ಟ್ ಒಗ್ಗರಣೆ ಹಾಕಕ್ಕೆ ಯೂಸ್ ಆಗುತ್ತೆ. ಅದು ಎಣ್ಣೆ ವೇಸ್ಟ್ ಮಾಡಲ್ಲ ಅಂಬಿ, ಬೇಜಾರು ಮಾಡ್ಕೊಬೇಡ. ರಾಹುಲ ಅದಕ್ಕೆ ರುಬ್ಬಕ್ಕಪ್ಪ ಹಾಕ್ತೀನಿ ಸರ್. ಬಾ, ಇವಾಗ ಹತ್ರ ಬಾ. ಹಾಂ. ಸೊ ಇವಾಗ ನಾನು ಏನೇನು ಫ್ರೈ ಮಾಡಿದ್ರು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ನಂತರ ಇದು ಆಕೆ ಈ ಕಡೆ ಸ್ವಲ್ಪ ತಿರ್ಸಂಬಿ. ಇದು ಧನ್ಯದ ಪುಡಿ, ನಮ್ಮಮ್ಮ ಮಾಡಿಸ್ಕೊಟ್ಟಿರೋದು. ಇದು 1 ಸ್ಪೂನ್, ಇಬ್ಬರು ಇದೀವಲ್ವಾ, ಸೊ ಕಮ್ಮಿ ಇರಲಿ. ಕರೆಕ್ಟಾಗಿ 1 ಟೇಬಲ್ ಸ್ಪೂನ್ ಫುಲ್ಲು. ಇದು ನಮ್ಮ ಅಜ್ಜಿ ಮಾಡಿಕೊಟ್ಟಿರೋಂಥ ಖಾರದ ಪುಡಿ, ಸಖತ್ ಖಾರ ಇರುತ್ತೆ ಫ್ರೆಂಡ್ಸ್. ಸೊ ಸ್ವಲ್ಪ ಹಾಕ್ತೀನಿ. ಎಷ್ಟು ಖಾರ ಇರುತ್ತೆ ಅಂದರೆ ತಿಂದರೆ ಅಷ್ಟೇ ಸಾಕು. ಇವಾಗ ಇವೆರಡು ಹಾಕಾಯ್ತು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ, ಆಯ್ತಾ? ಹತ್ರ ಬಾ. ಸೊ ನೀರು ಹಾಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕೇಳು. ಸ್ವಲ್ಪ ಜೀರಿಗೆ ಅಂದರೆ ಒಳ್ಳೆ ಪ್ರಶ್ನೆ, ಮೊಟ್ಟೆ ಪ್ರಶ್ನೆ. ಇವಾಗ ಇದನ್ನ ರುಬ್ಕೊಳ್ಳೋಣ. ಏನೋ ಅಡ್ಡ ಆಯ್ತಲ್ಲ ಅಂಬಿ. ಸೊ ಇದನ್ನ ರುಬ್ಕೊಳ್ಳೋಣ. ಈ ಕಡೆ ಬಾ. ಆ ಕಡೆ ಬರಲ್ಲ. ಸಾಕ್ಬಿಡು. ರುಬ್ಬಾಯಿತು. ಮತ್ತೆ ಮುಂದಕ್ಕೆ ರುಬ್ಬೆ. ಖಾರ ಜಾಸ್ತಿ ಆಗೈತೆ ಅನ್ಸುತ್ತೆ. ಯಾವಾಗ ಕಮ್ಮಿ ಹಾಕಿದೆ. ಮತ್ತೆ ಇವಾಗ ನಾನು ಜಾಸ್ತಿ ಎಣ್ಣೆ ಹಾಕಿದೆ ಅಂತ ಹೇಳಿದ್ನಲ್ಲ, ಸೊ ನಾನು ಯಾಕೆ ಇದನ್ನ ಯೂಸ್ ಮಾಡಿದೆ ಅಂತಂದ್ರೆ, ಅದನ್ನ ತಗೋಬೇಕಾದ್ರೆ ಈರುಳ್ಳಿ ಮಾತ್ರ ಬರುತ್ತೆ, ಎಣ್ಣೆ ಮತ್ತೆ ಅಲ್ಲೇ ಉಳ್ಕೊಳುತ್ತೆ. ಇವಾಗ ಅದೇ ಎಣ್ಣೆಗೆ ಹಾಕ್ಬಿಡ್ತೀನಿ. ಉರಿ ಕಮ್ಮಿ ಹಾಕ ಸ್ವಲ್ಪ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು, ಆಯ್ತಾ? ಕರಿಬೇವು ಆಯ್ತಾ? ಚೆನ್ನಾಗಿ ಅದೆಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ರುಬ್ಬಿಟ್ಟಿರೋ ಮಸಾಲೆ ಇಲ್ಲ ಎಣ್ಣೆ ಜಾಸ್ತಿ ಆಯ್ತು ಅನ್ಸ್ತಲ್ವಾ? ಹಾಕಿ ಏನಾಗಲ್ಲ, ಏನು ಅದೇನು ತೆಗ್ದಿಕ್ಕಾಗುತ್ತೆ ಮತ್ತೆ ವಾಪಸ್. ನೀನು ಯಾಕೆ ಹೆದರ್ತಾ ಇದೆಯಾ? ಯಾವತ್ತು ಅಡುಗೆ ಮನೆಗೆ ಬರಲಾರ ಇವತ್ತು ಬರ್ಸಿದ್ಯಲ್ಲ ಅದಕ್ಕೆ. ನೋಡಮ್ಮಿ, ನೀನು ತೆಗಿ ಸಾಕು ಅಂದರೆ ಟೊಮೊಟೊ ಇನ್ನೂ ಹಂಗೆ ಇದೆ ಫ್ರೆಂಡ್ಸ್, ನೋಡ್ರಿ. ಆದರೆ ಅವರು ನೀಟಾಗಿ ರುಬ್ಕೊಂಬಿಡ್ರಿ ನೀವಾರು. ಇವಳಂತೂ ಕರೆಕ್ಟಾಗಿ ರುಬ್ಬಿಲ್ಲ. ಆಗಲಿ, ಏನಾಗಲ್ಲ ಬಿಡೆ, ಅಡ್ಜಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ ಎಲ್ಲ. ನೆಕ್ಸ್ಟ್ ಟಕ್ ಅಂತೇಳು ಎಲ್ಲರಿಗೂ. ನೀನು ಮತ್ತೆ ಇಲ್ಲ ಎಲ್ಲ ಬೇಯಿಸಿರೋ ಮೊಟ್ಟೆ ಹಾಕ್ತಿರ್ತಾನೆ. ಮೊಟ್ಟೆ ಸಾಂಬಾರು ಅಂಬಿ ನಾನು ಮಾಡ್ತಾ ಇರೋದು. ಮೊಟ್ಟೆ ಸಾಂಬಾರು ಆದ್ರೆ ಬೇಯಿಸಿರೋದು ಹಾಕ್ತಾರೆ. ನೀನು ಹಸಿದೇ ಇದೆ ಮೊಟ್ಟೆ ನೋಡಿ. ನೋಡಿ ಫ್ರೆಂಡ್ಸ್, ಊರಿಂದಾನೆ ನಾನು ಅಡುಗೆ ಹಾಳಾಗೋದು. ಅಡುಗೆ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಇದ್ಯಾಕೆ ಹಂಗೆ ಆಗ್ತಾ ಇದೆಯಾ, ಎಲ್ಲರೂ ಹಂಗೆ ಆಗ್ತಾರೆ, ಎಲ್ಲರೂ ಹಿಂಗೆ ಆಗ್ತಾರೆ ಅಂತಾನೆ ಹೇಳ್ತಾ ಇರ್ತಾನೆ ನನ್ನ ಜೀವ ತಿನ್ನಕ್ಕೆ. ಇವಾಗ ಇದಕ್ಕೆ ಕಲರ್ ಬರೋಕ್ಕೆ ಚಿಲ್ಲಿ ಪೌಡ್ರು. ಇದೇನು ಖಾರ ಇರಲ್ಲ, ಸ್ವಲ್ಪ ಹಾಕಿ. ಖಾರ ಇರಲ್ಲ ಇದು. ಸ್ವಲ್ಪ ಹಾಕಿ ಮಸಾಲೆ. ಸ್ವಲ್ಪ ಎಗ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಓಕೆ, ಮುಂದಕ್ಕೆ ಇಷ್ಟು ಹಾಕ್ಬಿಟ್ಟು ಲೈಫಲ್ಲಿ ಹಸಿ ಮೊಟ್ಟೆ ಸಾಂಬಾರು ಏನದು ಸುಮ್ಮನೆ ತಿನ್ನೋ ಫಸ್ಟು. ಗರನೆ ತಿರುಗಿದೆ ತರಣಿ ಅಂತ ಹೇಳ್ಬಿಟ್ಟು ತಿರ್ಸ್ಬೇಕು. ಇದು ಯಾವುದು ಮೊಟ್ಟೆ ಸಾರು ಥರ ಕಾಣ್ತಲ್ಲ ಕಣಿದು.
ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಇದಕ್ಕೂ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಮುಂದಕ್ಕೆ ಕುದೀಲಿ. ಪುದೀನ ಹಾಕ್ತೀಯ ಅದಕ್ಕೆ? ಕುದೀಲಿ ಅಂದಿದ್ದು, ಕುದೀನ ಅಂತ ಅಂದಿಲ್ಲ. ಮೊಟ್ಟೆ ಯಾವಾಗ ಹಾಕೋದು ಇದಕ್ಕೆ? ಇವಾಗ ಹಾಕ್ತೀನಿ ನೋಡಪ್ಪ ನಿನ್ ತಂದೆ. ಕುದಿ ಬೇಗ, ನೀನು ಬೇಗ ಕುದಷ್ಟು ಬೇಗ ಅಡುಗೆ ವ್ಲಾಗ್ ಕಂಪ್ಲೀಟ್ ಆಗುತ್ತೆ. ಈಗಲೇ ವ್ಲಾಗ್ ತುಂಬ ಲ್ಯಾಗ್ ಆಗಿಬಿಟ್ಟಿದೆ. ನಾವು ಬಿಗ್ ಬಾಸ್ ವಿನ್ನರ್ ಲ್ಯಾಗ್ ಮನುಷ್ಯ ಇದ್ರಲ್ವ, ಅವ್ರ ಥರ ನಾವು ಲ್ಯಾಗ್ ಅಂಬಿಕಾಮೆ ಆಗ್ಬಿಡೋಣ ಜಾಸ್ತಿ. ಬಾ 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 ನೋಡು ನೋಡ್ರಿ ಫ್ರೆಂಡ್ಸ್ ಹೇಗಿದೆ. ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ನನ್ನ ಪ್ರಕಾರ. ತಿನ್ಬಿಟ್ಟು ಅಂಬಿ ಹೇಳ್ತಾನೆ, ಅಂಬಿ ಯಾವಾಗಲೂ ಡೈರೆಕ್ಟಾಗಿ ಹೇಳ್ತಾನೆ. ಇವಾಗ ಇದನ್ನ ಏನು ಮಾಡಬೇಕು ಅಂತಂದರೆ ಆಫ್ ಮಾಡಬೇಕು ಗ್ಯಾಸ್ನ. ಯಾಕೆ ಅಂತಂದರೆ ಮೊಟ್ಟೆ ಬಿಡಬೇಕು. ಬಾಯ್ ಈ ಥರ ಒಂದು ಬೌಲ್ ತೊಗೊಳ್ರಿ. ಈ ಥರ ಒಂದು ಬೌಲ್ಗೆ ಈ ಥರ ಮೊಟ್ಟೆನ ನೀಟಾಗಿ ಒಡೆದು ಹಾಕೋಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಬಿಡ್ಬೇಕು. ಮೊಟ್ಟೆನ ನೀಟಾಗಿ ಲ್ಯಾಂಡ್ ಆಗಬೇಕು. ಅದು ಒಂದು ನಿಮಿಷ ಆಫ್ ಮಾಡು, ಇನ್ನೊಂದೆರಡು ಮೊಟ್ಟೆ ಹೊಡ್ಕೊಬಿಡ್ತೀವಿ. ಆಫ್ ಯಾಕೆ? ಹಂಗೆ ಇರಲಿ, ನಮ್ದು ಏನಿದ್ರು ಡೈರೆಕ್ಟ್ ಶೂಟೇ. ಮತ್ತು ಆಫ್ ಮಾಡಿ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ. ಹೊಡೆಯೋದು ನೋಡಲಿ. ಮೊಟ್ಟೆ ಹೊಡೆಯೋಕೆ ಬರಲ್ಲ ಕಣೋ ನನಗೆ. ಅದು ಏನೋ ಇದು ವೈಟು ತೆಗಿತೀನಿ ಇರಪ್ಪ ನೀನು. ಹಾಂ ಏನು ಗುರು ಇದು, ನಾನು ಬಿದ್ದುಬಿಟ್ಟು ನಾನು ಸಾಯಿಸ್ತೀನಿ ಬರ್ತಾನೆ. ಹಾಕು. ಇವಾಗ ನೋಡ್ರಿ ಮೊಟ್ಟೆ 3 ಲ್ಯಾಂಡ್ ಮಾಡಿದೆ, ಅದ್ರಲ್ಲಿ 1 ಅಟ್ಟು ಫ್ಲಾಪ್ ಆಗಿದೆ. ಸೊ ಇವಾಗ ಇದನ್ನು ಹಾಗೆ ಕುದಿಬೇಕು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೋತೀನಿ ನಾನು. ಇದನ್ನು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಬಿಟ್ಟು ಚಡಗು ಅದು ತೋರಿಸ್ತಾಳೆ. ಟೇಸ್ಟ್ ಹೇಳ್ಬೇಕಂಬಿ ನೀನು ಕರೆಕ್ಟಾಗಿ ಹೇಗಿದೆ ಅಂತ. ನಾನು ನಿಜವಾಗ್ಲೂ ಹೇಳೋದು, ನಾನು ಸುಳ್ಳು ಹೇಳೋಕೆ ಹೋಗಲ್ಲ. ಚೆನ್ನಾಗಿದ್ರೆ ಹೇಳ್ತೀನಿ, ಇಲ್ಲ ಅಂದ್ಬಿಡ್ತೀನಿ. ಬೇಜಾರಾಗು ಏನಾರು ಆಗ ನೀನು ಅಷ್ಟೇ, ಒಂದೇ ಮಾತು. ಇದು ಬೇಯೋವರೆಗೂ 1 ಪ್ಲೇಟ್ ಮುಗಿಸ್ತೀನಿ ಅಂತ ಇವಾಗ. ಸೊ ಈ ಪ್ಲೇಟ್ ಮುಗಿಸ್ತೀನಿ, ನೆಕ್ಸ್ಟ್ ತೆಗಿಬೇಕಾದ್ರೆ ತೋರಿಸ್ತೀನಿ. ಓಕೆನಾ? ಹತ್ರ ಬಾ. ಇವಾಗ ಫುಲ್ ಕಮ್ಮಿ ಮಾಡಿಬಿಟ್ಟು ಇದು ಕೆಳಗಡೆ ಅಂದ್ಕೊಂಡಿರುತ್ತೆ, ನೀಟಾಗಿ ಬಿಡಿಸ್ಕೊಂಡು ಉಲ್ಟಾ ಹಾಕ್ಬೇಕು. ಈ ಥರ ಸಖತ್ತಾಗಿ ಸ್ಮೆಲ್ ಬರ್ತೈತೆ. ಟೇಸ್ಟ್ ನೋಡಬೇಕು. ನಿಧಾನ ಬಿಡಿಸ್ಕೊಳ್ಳಿ. ಆಗ ಈ ಕಡೆ ಸ್ವಲ್ಪ ಬೇಯಲಿ. ಆಮೇಲೆ ಡೈರೆಕ್ಟ್ ಊಟ ಹಾಕೊಂಡಾಗ ವಿಡಿಯೋ ಮಾಡ್ತೀನಿ. ನಿಜ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರು ಪುಡಿ ಎಲ್ಲ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮ ಮಾಡಿಕೊಟ್ಟಿರೋದು. ಸೊ ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಮಾಡಿಕೊಟ್ಟಿರೋದು ಸ್ವಯಂ ಜಿತ ಅವರೇ ಮಾಡಿಕೊಟ್ಟಿರ್ತಾರೆ. ಸೊ ನೋಡ್ರಿ ಮೊಟ್ಟೆನೂ ಚೆನ್ನಾಗಿ ಬೆಂದಿದೆ, ಸಾಂಬಾರು ಕೂಡ ಚೆನ್ನಾಗಿ ಆಗಿದೆ. ಸೊ ಇವಾಗ ಅಂಬಿ ಟೇಸ್ಟ್ ನೋಡ್ಬಿಟ್ಟು ಹೇಳೋ ಅಂತ ಟೈಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡ್ಬೇಕಾದ್ರೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್. ಸೊ ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿ, ಅನ್ನ ರೆಡಿ. ಇವಾಗ ಅಂಬಿಗೆ ಟೇಸ್ಟ್ ಮಾಡೋಕೆ ಇಡ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ನಿಜ, ನನಗನ್ಸಿದ ಮಟ್ಟಿಗಂತೂ ಸೂಪರಾಗಿದೆ. ಅಂಬಿಗಿದೆ. ಇವಾಗ ನೋಡೋಣ. ಸ್ವಲ್ಪ ಹತ್ರ ಹಿಡ್ಕೊಳಪ್ಪ ತಂದೆ. ಇದಿರ್ಕೊ ಫೋನ್, ನಾನು ಹಾಕ್ಬೇಕಲ್ವಾ. ಹಿಡ್ಕೊಂಡ ಸಾಂಬಾರು ಹಾಕೋ. ಸಾಕ್ಬಿಡು. ಕುಡಿ ಅಂಬಿ. ಇವಾಗ ಹೇಳಿ ಟೇಸ್ಟ್ ಹೇಗಿದೆ ಅಂತೇಳಿ. ಚೆನ್ನಾಗಿದೆ, ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು. ಸ್ವಲ್ಪ ಅಷ್ಟೇ ಜಾಸ್ತಿ ಆಗಿರುತ್ತಾನೆ. ಸ್ವಲ್ಪ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ನೋಡಿ ಫ್ರೆಂಡ್ಸ್, ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ ನಿಜ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ನಮ್ಮ ಅಜ್ಜಿ ಮಾಡಿರೋದು, ಅದರಿಂದ ಸಾಂಬಾರು ಯಾವಾಗಲೂ ಟೇಸ್ಟಾಗಿರುತ್ತೆ. ತಿಂತ ನೋಡ್ರಿ, ತಿನ್ನಿ. ಸೊ ಫ್ರೆಂಡ್ಸ್ ಇಷ್ಟೇ ಮೊಟ್ಟೆ ಸಾಂಬಾರು, ಇಷ್ಟೇ ವ್ಲಾಗ್. ನೆಕ್ಸ್ಟ್ ನಾನು ಜೋಳದ ರೊಟ್ಟಿ ಮಾಡೋದು ವ್ಲಾಗ್ ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ಅಂಬಿ ಅವ್ರ ತಂಗಿ ಜೊತೆನೂ ಕೂಡ ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನೋ, ಅವರಿಬ್ಬರ ಜೊತೆನೂ ಅದು ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಓಕೆ. ಸೊ ಇವಾಗ ನಾನು ಊಟ ಮಾಡ್ಕೊಂಡು
ಸೊ ಫ್ರೆಂಡ್ಸ್, ಇಷ್ಟೇ ಮೊಟ್ಟೆ ಸಾಂಬಾರು ವ್ಲಾಗ್ ಆಗಿತ್ತು. ನಿಜ ಚೆನ್ನಾಗಿತ್ತು. ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ. ಇವ್ನು ಗೊತ್ತಾಗ್ಲಿ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನಿಗೆ ಗೊತ್ತಾಗಲಿ. ನೆಕ್ಸ್ಟ್ ಯಾವುದೇ ವ್ಲಾಗ್ ಬೇಕಂದ್ರೂ ಕಮೆಂಟ್ ಮಾಡ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಬಾಯ್.